ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟಾಕ್ಸಿಕ್ ಮೂವಿಯ ಹೊಸ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ವೈಬ್ಸ್ ಕೊಡುತ್ತೆ. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಗೀತು ಮೋಹನ್ ದಾಸ್ ಅವರು. ಟ್ರೇಲರಲ್ಲಿ ನಮ್ಮ ಕನ್ನಡಿಗ ಯಶ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಯಶ್ ರಾಯ ಮತ್ತು ಟಿಕೆಟ್ ಎರಡು ಕ್ಯಾರೆಕ್ಟರ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರಿಬ್ಬರ ನಡುವೆ ತಂದೆ ತಾಯಿ ಮತ್ತು ಮಗನ ನಡುವೆ ನಡೆಯೋ ಸ್ಟೋರಿ ಇದು. ತುಂಬ ಲೇಯರ್ಸ್ ಇದ್ದಾವೆ ಈ ಟ್ರೇಲರಲ್ಲೇ. ಇನ್ನು ಮೂವಿಲಿ ಇದಕ್ಕಿಂತ ಜಾಸ್ತಿ ಲೇಯರ್ಸ್ ಇರುತ್ತೆ. ನಯನತಾರ ಅವರು ಯಶ್ ಅವರ ಅಂದರೆ ರಾಯ ಅವರ ಸಿಸ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರುಕ್ಮಿಣಿ ವಸಂತ್ ಕೂಡ ಚೆನ್ನಾಗಿ ಕಾಣಿಸಿದ್ದಾರೆ. ತಾರಾ, ಕೈರಾ, ಉಮಾ ಕುರೇಶಿ ಏನಂದರೆ ಉಮಾ ಕುರೇಶಿ ಅವರಿಂದನೇ ಇದೆಲ್ಲದೂ ಕಾರಣ. ಉಮಾ ಕುರೇಶಿ ಅವರೇನೆ ಮೇನ್ ಮಿಲನ್ ಅನಿಸುತ್ತೆ ನನ್ನ ಪ್ರಕಾರ. ಟ್ರೇಲರಲ್ಲಿ ಬಿಟ್ಟಿರೋ ಸ್ವಲ್ಪ ಅನಾಲಿಸಿಸ್ ಪ್ರಕಾರ ನನಗೆ ಆ ರೀತಿ ಅನ್ನಿಸ್ತಾ ಇದೆ. ಆದರೆ ಫೈನಲ್ ಆಗಿ ಯಾವುದು ಸತ್ಯ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಎಲ್ಲಿ ನಮಗೆ ಡಿಕೋಡ್ ಮಾಡೋದಾಗ್ತಿಲ್ಲ, ಅಷ್ಟು ಕಾಂಪ್ಯಾಕ್ಟಾಗಿ ಇಟ್ಟಿದ್ದಾರೆ. ಎಲ್ಲಿ ಬಿಟ್ಟು ಕೊಟ್ಟಿಲ್ಲ ಟ್ರೇಲರಲ್ಲಿ ಮೂವಿ ಸ್ಟೋರಿ ಏನಂತ. ಗೀತು ಮೋಹನ್ ದಾಸ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಫ್ಯೂಚರಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಒಳ್ಳೆ ಇನ್ಸ್ಪಿರೇಷನ್ ಆಗಿ ಉಳ್ಕೊಳ್ತಾರೆ. ಯಾಕಂದರೆ ಒಬ್ಬರು ಹೆಣ್ಮಕ್ಳು ಕೂಡ ಈ ಥರ ಸ್ಟೋರಿ ಮಾಡ್ಬೋದು, ಈ ಥರ ಡೈರೆಕ್ಷನ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಅವರು. ಮತ್ತು DOP ರಾಜೇಶ್ ರವಿ ಅವರು ಕೂಡ ನೆಕ್ಸ್ಟ್ ಲೆವೆಲ್ಲು. ಯಾಕಂದರೆ ಸಿನಿಮಾಟೋಗ್ರಫಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿಯೊಂದು ಸೀನು ಹಾಲಿವುಡ್ಗೆ ನಮಗೆ ಫೀಲ್ ಕೊಡಬೇಕಂದ್ರೆ ಎಲ್ಲದಕ್ಕೂ ಕಾರಣ ಇವರೇ. ಮತ್ತು ಮ್ಯೂಸಿಕ್ಕು ಪ್ರತಿಯೊಂದು ಸೀನಲ್ಲಿ ಹಿಡಿದು ಕೊಡಿಸುತ್ತೆ, ಅದು ಮಾತ್ರ ಸತ್ಯ. ಆದರೆ ಯಾವುದೇ ಒಂದು ಸಿಗ್ನೇಚರ್ BGM ಇನ್ನೂ ಬಿಟ್ಟಿಲ್ಲ. ಆ ಥರ ನಮಗೆ ಯಾವಾಗಲೂ ಕೇಳಿಸ್ಕೊಳ್ಬೇಕು ಅನ್ನೋ ರೀತಿ ಯಾವುದೂ ಮ್ಯೂಸಿಕ್ ಇನ್ನೂ ಬಿಟ್ಟಿಲ್ಲ. ಓವರಾಲ್ ಆಗಿ ಹೇಳಿದರೆ ಟ್ರೇಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಮತ್ತು ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿಯೂ ಡಬ್ಬಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಡಬ್ಬಿಂಗ್ ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಂದು ಮೂವಿ ಈಗ ನಮ್ಮ ಕನ್ನಡ ನಮಗೆ ಹೆಂಗೆ ಇಷ್ಟ ಆಗಬೇಕಂದ್ರೆ ನಮ್ಮ ಲೋಕಲ್ ರೀತಿಯ ನಮಗೆ ಕೇಳಿಸ್ಬೇಕು ಕಿವಿಗೆ, ಅವಾಗ ಮಾತ್ರ ಇಷ್ಟ ಆಗುತ್ತೆ. ಅದೇ ರೀತಿ ಬೇರೆ ಲ್ಯಾಂಗ್ವೇಜಲ್ಲಿ ಆದಾಗೂ ಕೂಡ ಮೂವಿ ಹಿಟ್ ಆಗುತ್ತೆ. ಟ್ರೇಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇನ್ನೂ ಯಾರೆಲ್ಲ ಟ್ರೇಲರ್ ನೋಡಿಲ್ಲ ಹೋಗಿ ಟ್ರೇಲರ್ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ನಮಸ್ಕಾರ.